ನಮಸ್ಕಾರ ಎಲ್ರಿಗೂ. ಕೆಫೆ ಅಥವಾ ಕಾಫಿ ಶಾಪ್ಸಲ್ಲಿ ಸಿಗುವಂತಹ ಕಾಫಿನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನ 2 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ, ಅದು ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಸಕ್ಕರೆ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದವ್ರು ಕಮ್ಮಿ ಹಾಕ್ಕೊಳ್ಳಿ. ಇವೆರಡು ಹಾಕ್ಕೊಂಡ್ಮೇಲೆ ನೀರು ನೋಡಿ, ಅಲ್ಲಿ ಸ್ಪೂನಲ್ಲಿ ಇದೆಯಲ್ಲ, ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ಒಂದು ಅರ್ಧ ಸ್ಪೂನು ಈ ಥರ ನೀರು ಹಾಕೋಬೇಕು. ಈ ಥರ ಅರ್ಧ ಸ್ಪೂನ್ ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ಫುಲ್ಲು ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಏನಿಲ್ಲ ಅಂದರೂ ಮಿನಿಮಮ್ 5 ಮಿನಿಟ್ಸ್ ಆದರೂ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ನೆಕ್ಸ್ಟು ಲಾಸ್ಟಲ್ಲಿ ಒಂದು ಫೋಮ್ ಬರುತ್ತೆ ನೋಡಿ. ನಾನು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸಪ್ ಮಾಡ್ತಾಯಿದ್ದೀನಿ ಅಂತ. ಸೇಮ್ ನೀವು ಈ ಥರ ಕಾಫಿ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಕೆಫೆನಲ್ಲಿ ಕಾಫಿ ಶಾಪ್ಸಲ್ಲಿ ಎಲ್ಲ ಹೆಂಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ ನೋಡಿ. ಲಾಸ್ಟಿಗೆ ನಿಮಗೆ ಯಾವ ಥರ ಫೋಮ್ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ, ಕಲರು ಲೈಟ್ ಆಗ್ತಾ ಬರುತ್ತೆ. ಈ ಥರ ಕಲರ್ ಲೈಟ್ ಆಗ್ತಾ ಬಂದರೆ ನಿಮಗೆ ಫೋಮ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ನೆಕ್ಸ್ಟು ಹಾಲನ್ನ ಕಾಯಿಸಿ ರೆಡಿ ಇಟ್ಕೊಂಡಿರಿ. ಹಾಲನ್ನ ರೆಡಿ ಇಟ್ಕೊಂಡಿರಿ. ಈ ಥರ ನೆಕ್ಸ್ಟು ಇನ್ನೂ ರಿಕ್ವೈರ್ಮೆಂಟ್ ಇದ್ದರೆ ಒಂದು ಚುಚ್ಚೂರೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಿಲ್ಲ ಅಂದರೆ 5 to 6 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ನೋಡ್ಕೊಂಡು ಮಾಡಿ. ನಾನು ಮಾಡಿರೋದು ಒಬ್ಬರಿಗೆ ಇದು, ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಮಾಡಿದ್ದೀನಿ. ನಿಮಗೆ ಒಂದು 3-4 ಜನ ಬೇಕು ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀಟಾಗಿ ನೀವು ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ ಕಾಫಿ. ಸೇಮ್ ನಿಮಗೆ ಕೆಫೆನಲ್ಲಿ ಹೆಂಗಿರುತ್ತೋ, ನಿಮಗೆ ಕಾಫಿ ಶಾಪಲ್ಲಿ ಹೆಂಗೆ ಸಿಗುತ್ತೋ, ಸೇಮ್ ಕೆಫೆ ಡೇನಲ್ಲೆಲ್ಲ ಹೆಂಗಿರುತ್ತೆ, ಕಾಫಿ ಡೇನಲ್ಲಿ ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ವಿ. ನಾನು ಮಾಡಿದ್ಮೇಲೆ ನೆಕ್ಸ್ಟು ಕಾದಿರೋ ಹಾಲಿತ್ತು. ಆ ಕಾದಿರೋ ಹಾಲನ್ನ ಈ ಫೋಮ್ ಏನು ಬಂದಿತ್ತಲ್ಲ, ಈ ಫೋಮಿಗೆ ಹಾಕಬೇಕು. ನಮ್ಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ಹಾಲು ಹಾಕಬೇಕು. ಕಾಯಿಸಿ ಮೊದಲೇ ಇಟ್ಕೊಂಡಿರೋ ಹಾಲನ್ನ ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನೀಟಾಗಿ ನಿಮಗೆ ಮಿಕ್ಸ್ ಮಾಡ್ತಾ ನಿಮ್ಗೊಂದು ತಿಕ್ನೆಸ್ ಬರುತ್ತೆ. ಈ ಕಾಫಿ ತುಂಬ ಗಟ್ಟಿ ಇರುತ್ತೆ, ತೆಳ್ಳಗಿರಲ್ಲ. ಇದು ಕಾಫಿ ತುಂಬ ಗಟ್ಟಿ ಇರುತ್ತೆ. ನಿಮಗೆ ಕುಡಿಯೋಕ್ಕೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ಕಾಫಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇ ನೋಡಿ. ನೆಕ್ಸ್ಟು ಬೇಕಾದರೆ ರಿಕ್ವೈರ್ಮೆಂಟು ಹಾಲು ಹಾಕ್ಕೊಳ್ಳಿ. ನಾನು ಇನ್ನೊಂಚೂರು ಹಾಲು ಬೇಕಿತ್ತು. ಅದು ನೀಟಾಗಿ ಅದು ಸೇಮ್ ಕೆಫೆನಲ್ಲಿ ಕಾಣಿಸ್ಬೇಕಲ್ಲ ಆ ಥರ ಕಾಣಿಸುತ್ತೆ ನೋಡಿ. ಅದನ್ನು ನೀಟಾಗಿ ಹೀಗೆ ಸ್ಲೋ ಆಗಿ ಕೆಳಗಡೆಯಿಂದ ಫುಲ್ ಮಿಕ್ಸ್ ಮಾಡ್ತಾ ಬನ್ನಿ. ಆಮೇಲೆ ಒಂಚೂರು ಮೇಲ್ಗಡೆ ನಾನು ಏನು ಮಾಡಿದೆ ಅಂತಂದರೆ ಚಾಕ್ಲೇಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂಚೂರು ಬೇಕಾಗಿದೆ, ಅಂದರೆ ನಮಗೆ ಡಿಸೈನಾಗಿ ಕಲರ್ಫುಲ್ಲಾಗಿ ಕಾಣಬೇಕು ಅಂತ. ಇದು ಬೇಕಾದರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು, ಅದು ನಮ್ಮ ಆಪ್ಷನ್ನು. ನಾನೊಂದು ಸ್ವಲ್ಪ ನೋಡೋಕ್ಕೆ ಲುಕ್ಕಾಗಿರಲಿ ಅಂತ ಹೇಳಿಬಿಟ್ಟು ಚೂರು ಹಾಕ್ಕೊಂಡೆ. ಚೂರು ಹಾಕ್ಬಿಟ್ಟು ಮತ್ತೆ ನನಗೆ ಅದು ಡಿಸೈನ್ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನೋಡಿ ಕಾಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು